ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಲೋಕಸಮರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳು. ಲೆಟ್ಸ್ ಟೇಕ್ ಎ ಲುಕ್. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಪ್ರಚಾರದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮದ್ದೂರಿನ ಕೆಸ್ತೂರ್ಗೆ ಹೋಗಿದ್ದಾರೆ. ಅಲ್ಲಿ ಹೆಣ್ಣುಮಕ್ಕಳು ತಮ್ಮ ಅಳಲನ್ನು ತೋಡ್ಕೋತಾ ಇದ್ರು. ಅದಾದ ನಂತರದಲ್ಲಿ ಅಲ್ಲಿ ಹೆಣ್ಣುಮಕ್ಕಳು ತುಂಬಾ ನೋವನ್ನು ತೋಡ್ಕೋತಾ ಇದ್ರು. ಆಗ ನಿಖಿಲ್ ಕುಮಾರಸ್ವಾಮಿ ಕೆಲಸ ಮಾಡ್ಕೊಡ್ತೀವಿ, ಮಾಡಲಿಲ್ಲ ಅಂದ್ರೆ ಕತ್ತಿನ ಪಟ್ಟು ಹಿಡಿದು ಕೇಳಿ ನಮ್ಮನ್ನ ಅನ್ನೋ ಮಾತನ್ನ ಅವ್ರಿಗೆ ಹೇಳಿ ಸಮಾಧಾನ ಪಡಿಸಿದ್ರು. ಮನೆ ಇಲ್ಲ ಅಂತ ಕಣ್ಣೀರಿಟ್ರು ಮಹಿಳೆ. ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಭರವಸೆ ಕೂಡ ಕೊಟ್ಟರು. ಅದರ ದೃಶ್ಯಾವಳಿಗಳು. ಓಕೆ, ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ಏನೋ ಅಜ್ಜಿ ಹಾರೈಸಿದ್ರಪ್ಪ, ಮೊಮ್ಮಗನ ಥರ ಇದೆಯಾ, ಚೆನ್ನಾಗಿರಪ್ಪ ಅಂತೇನೋ ಇರಬೇಕು ಅನ್ಸುತ್ತೆ. ಮುತ್ತು ಕೊಟ್ಟರು ಅಜ್ಜಿ, ಆಮೇಲೆ ದೃಷ್ಟಿ ತೆಗೆದ್ರು, ಚೆನ್ನಾಗಿರಪ್ಪ ಅಂತ ಹಿಂಗೆ ತಲೆ ಮುಟ್ಟಿದ್ರು. ಮೊನ್ನೆ ಕೂಡ ಪ್ರಚಾರದ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸ್ಬೇಕಾದ್ರೆ ಅವರ ತಂದೆ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿಯವ್ರಿಗೂ ಒಬ್ಬ ಮುತ್ತು ಕೊಟ್ಟಿದ್ದ ಹಿಂದ್ಗಡೆ ಬಂದು. ಅದೊಂಥರ ಇತ್ತು. ಇದೊಂಥರ ಅಜ್ಜಿ ಮೊಮ್ಮಗನಿಗೆ ಚೆನ್ನಾಗಿರಪ್ಪ ಅಥವಾ ಮಂಡ್ಯ ಭಾಷೆಯಲ್ಲಿ ಸಂದಾಗಿರಪ್ಪ ಅಂತೆಲ್ಲ ಒಂದಷ್ಟು ಹೇಳಿ ನಾವಿಲ್ಲಿಂದ ನೋಡೋದಾದರೆ ಹಾಗೆ ಹೇಳಿರಬಹುದು ಅಂತ ಅಜ್ಜಿಯ ಹಾರೈಕೆಯ ಆ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಹಂಗೆ ಅನಿಸುತ್ತೆ. ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಹಿರಿಯಜ್ಜಿ.